ವಿಡಿಯೋ ಕಾಲ್ ಯಾಕೆ ಮಾಡ್ತಾ ಇದ್ದಾನೆ? ಹಲೋ ಆದ್ಯಾ, ಯಾಕೆ ವಿಡಿಯೋ ಕಾಲ್ ಕಟ್ ಮಾಡಿದೆ? ಅಣ್ಣ ಅದು ಆದ್ಯಾಗೆ ಸ್ಟ್ರೆಸ್ ಕೊಡ್ಬೇಡ, ನಿನಗೇನೋ ಮಿಸ್ ಆಗಿ ಕೇಳ್ಸಿರ್ಬೋದು. ಅದೇನಂತ ಕಟ್ಕೊಡಿ ಈ ಕಪಿಲ್ ನನ್ ಮಗನ ಲೇ, ಹಾಗೆಲ್ಲ ತಿರುಗಿಸ್ಬಾರ್ದು ಕಣೋ. ಈಗ ನಾವ್ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಕಡಿಮೆನೆ. ಸಾರಿ ಎಕ್ಸೈಟ್ಮೆಂಟ್ ಅಲ್ಲಿ ಗೊತ್ತಾಗ್ಲಿಲ್ಲ. ಆದ್ಯಾ, ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಆದ್ಯಾ, ಯು ಜಸ್ಟ್ ಮೇಡ್ ಮೈ ಡೇ. ನನಗೆ ತುಂಬಾನೇ ಖುಷಿ ಆಗ್ತದೆ ಆದ್ಯಾ. ಖುಷಿಯಾಗೋಯ್ತು ಕಣೋ. ಖುಷಿಗಾದ್ರೂ ಮಗು ಹೊಟ್ಟೆಲಿರುವಾಗ ಕಣ್ಣೀರ್ ಬೇಡವೇ ಬೇಡ. ಕುಟುಂಬ ಅಂದ್ರೇನೆ ಹೀಗೆ. ಒಬ್ರಿಗೊಬ್ರಾಗಿ ಇನ್ನೊಬ್ರ ಖುಷಿಲಿ ನಮ್ ಖುಷಿನ ಕಾಣೋದು. ಈಗ ಕುಡಿಯೋದು ನಂಗೆ ಹಾಲಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ. ನನಗೆ ಗೊತ್ತೇ ಇರಲಿಲ್ಲ. ಸರಿ ನೀನ್ ಮಲ್ಕೋ, ನಾಳೆ ಅತ್ತೆ ಮನೆಗೆ ಬರಬೇಕು. ನಿನ್ಗೋಸ್ಕರ ಹಬ್ಬದ ರೆಡಿ ಆಗಿದೆ. ಮಲ್ಕೋ ಒನ್ಸ್ ಅಗೇನ್ ಕಂಗ್ರಾಟ್ಸ್ ಕಣೆ. ಸುಮ್ಮನೆ ಮಲಗಿದ್ರೆ ಸರಿ, ಇಲ್ಲ ನಾನು ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಏನೋ ಸರಸ್, ಮಲ್ಕೋ. ಕಣ್ಮುಚ್ಚೆ. ಕಾಲೇಜಲ್ಲೂ ಕಾಣಿಸ್ಕೊಂಡಿಲ್ಲ. ಯೋ, ಯಾಕಯ್ಯ ನನ್ನ ತಲೆ ತಿಂತಿದ್ಯಾ? ನಿನ್ ಜೊತೆ ಮಾತಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ನೀನ್ ಯಾರು ಅಂತಾನೆ ಗೊತ್ತಿಲ್ಲ. ನಿನ್ ಮುಖನೂ ನಾನು ನೋಡಿಲ್ಲ. ಸುಮ್ನೆ ತಲೆ ತಿನ್ಬೇಡ, ಫೋನ್ ಇಡು.
ಕಾಲ್ ಕಟ್ ಮಾಡ್ಬೇಡ. ಕಾಲ್ ಕಟ್ ಮಾಡ್ಬೇಡ. ನೋಡು, ಕಾಲ್ ಮಾಡ್ದವ್ ನಾನು. ಗೊತ್ತಾಯ್ತು, ಸರಿಯಾಗಿ ಅನುಭವಿಸ್ತೀಯಾ? ಅದೆಲ್ಲ ನಿಮ್ಗೆ ಯಾಕೆ? ಮತ್ತೆ ನನ್ನ ವಿಷಯ ಬುಕ್ಕಿನ ಕವರೇ ಬೇರೆ, ಅದ್ರೊಳಗಿರೋ ಮ್ಯಾಟ್ರೇ ಬೇರೆ. ಇದು ತಿಳ್ಕೊಂಡಿರೋ ಅಷ್ಟು ಪಾಪದ ಆಸಾಮಿ ಏನಲ್ಲ. ಕೊಲ್ಲಿದ್ದೆವ್ವ. ಬಟ್ ವರ್ಕೌಟ್ ಆದ್ಮೇಲೆ ವಾಟರ್ ಮೆಲನ್ ಜ್ಯೂಸ್ ಕುಡಿದೀನಿ ಅಂತ ಯಾರು ಹೇಳಿದ್ದು? ನಾನೇ ತಿಳ್ಕೊಂಡೆ ಬಾವ. ಥ್ಯಾಂಕ್ಸ್ ಆರ್ತಿ. ಐ ರಿಯಲಿ ಅಪ್ರಿಷಿಯೇಟ್ ದಿಸ್. ಥ್ಯಾಂಕ್ಸ್. ಬಾವ, ಗೀಸರ್ ಆನ್ ಮಾಡಕ್ ಹೋಗ್ತಿದ್ದೀರಾ ಅಲ್ವಾ? ಹೌದು. ನೀವು ಜಿಮ್ಮಿಂದ ಬಂದ್ಮೇಲೆ ಜ್ಯೂಸ್ ಕುಡಿದು ಸ್ನಾನಕ್ಕೆ ಹೋಗ್ತೀರಾ ಅಂತ ಗೊತ್ತಿತ್ತು, ಅದಕ್ಕೆ ನಾನೇ ಆನ್ ಮಾಡಿದ್ದೀನಿ. ಸರಿ, ನನಗೋಸ್ಕರ ಇನ್ನೂ ಏನೇನು ಮಾಡಿದ್ಯಾ ಅದನ್ನು ಹೇಳು. ಇನ್ನೇನು ಇಲ್ಲ ಬಾವ, ನೀವು ಸ್ನಾನ ಮಾಡ್ಕೊಂಡು ಬಂದ್ರೆ ತಿಂಡಿ ರೆಡಿ ಇದೆ, ಕೊಡ್ತೀನಿ. ಓಕೆ, ಡನ್. ಏನ್ ತಿಂಡಿ ಇವತ್ತು? ಅಕ್ಕಿ ರೊಟ್ಟಿ ಬಾವ. ವಾವ್, ಅದು ನನಗಿಷ್ಟ ಅಂತ ಮಾಡಿದ್ಯಾ? ಇದನ್ನ ಯಾರು ಹೇಳಿದ್ರು ನಿನಗೆ? ಯಾರು? ನಮ್ಮ ಅಮ್ಮು. ಅಪ್ಪ, ಎಲ್ಲ ವಿಚಾರದಲ್ಲೂ ಜಾಣೆ ಆಗಿರೋ ನನ್ನ ಮಗಳಿಗೆ ಆದಷ್ಟು ಬೇಗ ಒಳ್ಳೆ ಹುಡುಗ ಸಿಗ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ನಿಮ್ಮ ಮಗಳಿಗೆ ಸದ್ಯಕ್ಕೆ ಮದ್ವೆ ಆಗೋ ಪ್ಲಾನ್ ಇಲ್ಲ. ಅವಳಿಗೆ ಅವ್ರ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋ ಪ್ಲಾನ್ ಇದೆ. ಹಾಗಾಗಿ ಈ ಮದ್ವೆ ಬಗ್ಗೆ ಯೋಚನೆ ಬೇಡ. ನಮ್ಮನ್ನ ಅಪ್ಪ ಅಮ್ಮನ ಥರ ನೋಡ್ಕೊಳ್ಳೋ ಹುಡುಗ ಸಿಕ್ಕಿದ್ರೆ ಯಾಕಾಗಬಾರ್ದು? ಇವತ್ತು ಇಲ್ಲ, ನಾನು ಅಷ್ಟೊಂದು ಬಂದ್ಬಿಡ್ತೀನಿ. ಆಟೋ ಬಾಡಿಗೆ ಕೊಟ್ಟವರು ಒಂದ್ಸಲ ಬಂದೋಗು ಅಂತ ಹೇಳಿದ್ದಾರೆ, ಹೋಗಿ ಬಂದ್ಬಿಡ್ತೀನಿ. ಓಹ್ ಹಾಗಾದ್ರೆ ಸರಿ, ಬೇಗ ಬಂದ್ಬಿಡಪ್ಪ. ಸರಿ ಅಂಕಲ್. ಅಮ್ಮ, ಅಪ್ಪ, ಅಮ್ಮ ನಿಮ್ಮನ್ನೇನೋ ಕರೀತಾ ಇದ್ರು, ಹೋಗಿ ಕೇಳಿ ಏನು ಅಂತ. ನಾನು ಬೇಗ ರಂಗೋಲಿ ಹಾಕಿ ಬರ್ತೀನಿ. ಸರಿ ಅಮ್ಮ. ಬೇಕು ಅನ್ನೋ ಆಸೆ ಇದೆ. ಸಾರ್ಥಕ್ ಬಂದ್ರೆ ಚೆನ್ನಾಗಿರಲ್ಲ. ಆದ್ಯನೇ ಬರ್ಲಿ. ಯಾಕೆ ಚೆನ್ನಾಗಿರಲ್ಲ? ಎಲ್ಲ ಚೆನ್ನಾಗಿರುತ್ತೆ. ಈಗ ನಮ್ಗೆ ಹೆಣ್ಮಗು ಆಯ್ತು ಅನ್ಕೋ, ಆಗ ನಾವು ಆ ಮಗುಗೆ ಬಾರೆ ಕಂದ, ಚಿನ್ನಿ, ಮುದ್ದು, ಗುಬ್ಬಿ ಅನ್ನೋದ್ರ ಜೊತೆಗೆ ಹೋಗೋ ಪುಟಾಣಿ, ಬಾರ ಬಂಗಾರ ಅಂತ ಗಂಡು ಮಕ್ಕಳಿಗೆ ಕರೆದಾಗ ಕರಿಬಹುದು. ಅದೇ ಗಂಡು ಮಗು ಹುಟ್ಟಿದ್ರೆ ಹೋಗಿ ಪುಟ್ಟ, ಬಾರೆ ಪುಟ್ಟ ಅಂತ ಕರೆಯಕ್ಕಾಗತ್ತಾ? ಹೌದಲ್ವಾ? ಇದು ನಂಗೆ ಹೊಳಿಲೇ ಇಲ್ವಲ್ಲ. ಅದೆಲ್ಲ ಆಗಲ್ಲ. ಬೇಕಿದ್ರೆ ನಾನು ಗಂಡು ಮಗುಗೆ ಹೋಗೇ ಬಾರೆ ಅಂತ ಕರಿತೀನಿ. ನಂಗೆ ಜೂನಿಯರ್ ಸಾರ್ಥಕ್ಕೆ ಬೇಕು ಅಷ್ಟೇ. ನಾನು ಕೈ ತೊಳ್ಕೊಂಡ್ ಬರ್ತೀನಿ. ಕೊಡ್ಕೊಡ್. ಒಗ್ಗರಣೆ ನೋಡ್ಕೊ, ಸೀಸ್ಬಾರ್ದು. ಅವ್ರು ಬಂದಾಗ ಕೈ ಕಾಲು ತೊಗೊಳಕ್ಕೆ ಬಿಸಿಲಿರ್ಬೇಕು, ಅದನ್ನ ನಾನು ಕಾಯಿಸ್ತೀನಿ. ಜೋಪಾನ ನೋಡ್ಕೊ. ಏನನ್ನು ಹುಡುಕ್ತಾ ಇರೋ ಆಗಿದೆ.
ನಾನಾ ಹಾಗೆಲ್ಲ ಏನಿಲ್ಲಪ್ಪ, ಎಮೋಷನಲ್ ಆಗಿನಲ್ಲ ಅದಕ್ಕೆ ಸ್ವಲ್ಪ ಕೂಲ್ ಕೂಲ್. ಅಯ್ಯೋ ಎಲ್ರು ಬಂದ್ಬಿಟ್ರೆ ಯಾಕೆ ಅಮ್ಮ ಕರೀಲಿಲ್ಲ? ಆರ್ತಿ ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ಯಪ್ಪ? ಆದ್ಯಾ ಇಲ್ಲಿ ಇರ್ಲಿ ಇರ್ಲಿ ಇರ್ಲಿ, ಮುದ್ದಾ ಕಾಣಿಸ್ತಿದ್ಯಾ? ಏನೋ ಸಾರ್ಕ ಪ್ರಮೋಷನ್ ಆಗ್ಬಿಡ್ತಾ? ಬನ್ನಿ ಬನ್ನಿ ಎಲ್ಲ ಕೂತ್ಕೊಳ್ಳೋಣ ಬನ್ನಿ. ತಿಂಡಿ ತಿನ್ಕೊಂಡು ಹೋಗು. ತಿಂಡಿ ಆಗ್ಲೇ ಆಯ್ತಮ್ಮ, ಜಿಮ್ಮಿಂದ ಬಂದು ಹಸುವಾಗಿತ್ತು. ಆರ್ತಿ ಅವ್ರ ಅಮ್ಮ ಮಾಡೋ ಹಾಗೆ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ರು, ತಿಂದೆ. ಅವರೆಲ್ಲರೂ ಹೋದ್ರು ಅನ್ಸುತ್ತೆ, ನಾನು ಹೊಡ್ತೀನಮ್ಮ. ಯಾವ ಕಡೆ ವೇದಾಂತ್? ನಾನು ಬರ್ಬೋದಾ? ಐಮ್ ಸಾರಿ, ನಾನು ಅಮೂಲ್ಯ ಮನೆಗೆ ಹೋಗ್ತಾ ಇದ್ದೀನಿ. ಲಂಚ್ ಕರ್ತಿದ್ದಾರೆ. I have to go alone. ಬರ್ತೀನಮ್ಮ. ಸ್ವಲ್ಪ ಹಾಗೆ ಜಾಸ್ತಿ ಶೋ ಆಫ್ ಮಾಡ್ತಾ ಇರ್ಬೋದು ಅಷ್ಟೇ. ಕಾಲಿಲೆ ಕಾಯ್ತಾ ಇರ್ತೀಯ ಅಲ್ವಾ? ನೀನು ಹೇಗಿರ್ತಾರೆ ನನ್ನ ವಿಷಯದಲ್ಲಿ. ವಿಕ್ಕಿ, ಆರ್ತಿ, ಮಾವ ಚೆನ್ನಾಗಿದ್ರೆ ಮಾವ? ಬನ್ನಿ ಕುತ್ಕೊಳ್ಳಿ, ಕುತ್ಕೊಳ್ಳಿ ಮಾವ. ಬನ್ನಿ 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 ಬನ್ನಿ. ಆಮೇಲೆ ಸಾವಿರಾರು ಜನರ ಎದುರಿಗೇನೆ ಚಿಕ್ಕಪ್ಪ ನಿನ್ನ ಆರ್ತಿಗೆ ಯಾರೇ ಏರ್ಪೋರ್ಟ್ ಆಗಿದೆ, ನೀನ್ ಈಗಲೂ ಇಷ್ಟೊಂದು ಡೌ ಮಾಡೋ ಅವಶ್ಯಕತೆ ಏನಿಲ್ಲ. ಅಯ್ಯೋ ಅಣ್ಣ, ನಾನು ಇದನ್ನೇ ಬಾವನ್ ಕಿವಿಲ್ ಹೇಳ್ಬೇಕು ಅನ್ಕೊಂಡಿದ್ರೆ ಇನ್ನೆಲ್ಲ ಮುಂದೆ ಜೋರಾಗೆ ಹೇಳ್ಬಿಟ್ಟೆ. ಹಾಗೆಲ್ಲ ಏನಿಲ್ಲ. ನಮ್ ವಿಕ್ರಾಂತನ ಪ್ರೀತಿ ಎಷ್ಟು ನಿಷ್ಕಲ್ಮಶವಾದದ್ದು ಅಂತ ನನಗ್ ಚೆನ್ನಾಗಿ ಗೊತ್ತು. ಅದ್ಯಾಕೆ ಹಾಕಿ ಕಳ್ಸಿದ್ದಾರೆ? ಆಲ್ಬಮ್ಗೆ ಸೆಲೆಕ್ಟ್ ಮಾಡೋದಕ್ಕಕ್ಕ. ಓಹೋ ಹೌದಾ? ನಾವೆಲ್ಲರೂ ಸೇರಿ ಯಾವ್ದು ಬೇಕು ಯಾವ್ದು ಬೇಡ ಅಂತ ಸೆಲೆಕ್ಟ್ ಮಾಡೋಣವಾ? ಹಾ, ಅದು ನಮ್ ರೂಮಲ್ಲೇ ಇದೆ, ಎಲ್ಲರೂ ಕುತ್ಕೊಂಡು ಅಲ್ಲೇ ನೋಡ್ತಾ ಇರಿ. ಅಷ್ಟರಲ್ಲಿ ನಾನು ಜಲ್ಜೀರಾ ತಗೊಂಡ್ ಬರ್ತೀನಿ. ಒಳ್ಳೆ ಟೈಮ್ ಪಾಸು ಆಗ್ಬೋದು ಆಗ್ಬೋದು. ಓಕೆ ಫಾಲೋ ಮೀ. ಏಯ್ ಎಲ್ಲಿ ಕೊಟ್ಟಿದ್ದೀರಾ ನೀವು? ಅಡುಗೆ ಮನೇಲಿ ತುಂಬಾ ಕೆಲಸ ಇದೆ, ನಡೀರಿ. ಬರೋ ಸಾರ್ಕ. ಆರ್ತಿ ಮನೆಗೆ ಬಂದು ಅಮೂಲ್ಯ ಅಂತ ಕರಿತಿದ್ಯಲ್ಲ, ನಿನ್ ಬುದ್ಧಿ ಇದೆಯಾ? ನನಗೆ ಬುದ್ಧಿ ಇದೆ, ಸರಿಯಾಗಿ ಹೇಳಿದ್ದೀನಿ. ಆರ್ತಿಗೆ ಇದು ತವ್ರ ಮನೆ, ಆದ್ರೆ ಅಮೂಲ್ಯಗೆ ಈಗಲೂ ಇದು ಅವಳದ ಮನೆ. ಕರೆದಿದ್ದೇನೋ ಸರಿನೇ, ಆದ್ರೆ ಅಮೂಲ್ಯನೇ ಕರಿಬೇಕು ಅಂತ ಏನೂ ಇಲ್ಲ ಅಲ್ವಾ? ಮಂಜು ಅಪ್ಪ, ಅಮ್ಮ, ಅದು 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 ಓ ಆಫೀಸಿಗೆ ಹೋಗಿಲ್ಲ ಅಂತನಾ? ಫಂಕ್ಷನ್ ಇದೆ ಅಂತ ಇನ್ವಿಟೇಷನ್ ಇತ್ತು. ಅದಲ್ಲ. ಓ ಕುರ್ತಾ ಹಾಕಿದ್ದೀನಿ ಅಂತನಾ? ಯಾವಾಗಲೂ ಫಾರ್ಮನ್ಸ್ ಇರೋದಕ್ಕಾಗತ್ತಾ? ಏ ಹುಷಾರು, ಚಲ್ಬಿಟಿಯಾ ಹಿಡ್ಕೋತೀನಿ ಕೊಡು. ಇದು ನಿಜನಾ? ಇದು ನಿಜನಾ ಅಥವಾ ಕನ್ಸ? ಅಥವಾ ಕನ್ಸ? ಏ ಲೂಸು, ಅದಲ್ಲ. ಓ ಕುರ್ತಾ ಹಾಕಿದ್ದೀನಿ ಅಂತನಾ? ಯಾವಾಗಲೂ ಫಾರ್ಮನ್ಸ್ ಇರೋದಕ್ಕಾಗತ್ತಾ? ಏ ಹುಷಾರು, ಚಲ್ಬಿಟಿಯಾ ಹಿಡ್ಕೋತೀನಿ ಕೊಡು. ಇದು ನಿಜನಾ? ಇದು ನಿಜನಾ ಅಥವಾ ಕನ್ಸ? ಅಥವಾ ಕನ್ಸ? ಏಥು, ಈ ಕನ್ಸೆಲ್ಲ ಅತಿಯಾಗಿ ಈಗೀಗ ನನಗೆ ತಲೆ ಕೆಟ್ಟೋಗಿದೆ. ಏ ಲೂಸು, ಮುಖ ಯಾಕೆ ಹಾಗೆ ಮಾಡ್ಕೊಂಡಿದ್ಯಾ? ನೀನು ಭ್ರಮೇಲಿ ಇದೆಯಾ ಅನ್ಕೊಳ್ಬೇಕಾಗತ್ತೆ. ಸುಮ್ಮನೆ ಬಾ. ಒಳ್ಳೆ ಡಿಜೆ ಸತ್ಯ. ನಿನ್ನೆ ತರ ಕೈಗಳ ಮೇಲೆ ಹೋಗ್ಲಿಲ್ಲ. ಒಳ್ಳೆ ಕೈ ಟ್ರೈ ಇದೆ, ಇದೆಲ್ಲ ಕೆಳಗಡೆ ಬಿದ್ದು ಹೊಡೆದೋದ್ರೆ ಅಷ್ಟೇ.
ನನ್ನ ಜನ್ಮ ಜಾಲಾಡ್ಬಿಡ್ತಾಳೆ. ಮೊದಲೇ ಇವಳಡ್ಡ. ವಾಟ್ ಅಡ್ಡಾಗ ನಾನು ಯಾಕೆ ಅವಳ ಥರ ಮಾತಾಡ್ತಾ ಇದ್ದೀನಿ? ನಾನ್ಸೆನ್ಸ್. What's wrong with me? ಇದೆಲ್ಲ ಸಹಜ ಅಂತ ಅನ್ಸುತ್ತಾ ನಿಮ್ಗೆ? ಅವಳಿಗೆ ಯಾವಾಗ್ಲೂ ಇನ್ನೊಬ್ರು ಕೆಲಸ ಮಾಡಿನೇ ರೂಢಿ. ಮನೆಗೆ ಹೊಂದ್ಕೊಳ್ಳೋ ನೆಪದಲ್ಲಿ ಎಲ್ರಿಗೂ ಹತ್ರ ಆಗಕ್ ನೋಡ್ತಿದ್ದಾಳೆ. ವಿಷಯ ಅಷ್ಟೇ ಅಂತ ನೀವು ತಿಳ್ಕೊಂಡಿದ್ರೆ ನಿಮ್ಗಿಂತ ದಡ್ರು ಇನ್ಯಾರೂ ಇಲ್ಲ. ಇದನ್ನೆಲ್ಲ ಅವಳು ಬೇಕು ಅಂತಾನೆ ಮಾಡ್ತಿದ್ದಾಳೆ. ಈ ಮಸ್ಕ ಎಲ್ಲ ಅಮೂಲ್ಯನ ಇಲ್ಲಿ ಕರ್ಕೊಂಬರಕ್ ನಡೀತಿರೋ ಪ್ಲಾನು. ಸಾಹಿತ್ಯ, ಸುಮ್ನೆ ಕೂತ್ಕೋ. ನಂಗೂ ಕೂತು ಕೂತು ಸಾಕಾಯ್ತತ್ತೆ. ಅನ್ಕೊಂಡಿರೋ ಕೆಲ್ಸ ಏನು ಆಗ್ತಾ ಇಲ್ಲ. ನಾನು ಸಾರಿಕಾ ತರ ಆಗ್ತೀನಷ್ಟೇ. ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ. ನಾನು ಇನ್ನೂ ಹೀಗೆ ಇದ್ರೆ ನನ್ನನ್ನ ಮೂಲೆಗುಂಪು ಮಾಡಿಬಿಡ್ತಾರೆ. ಡೋಂಟ್ ವರಿ, ಡೋಂಟ್ ವರಿ, ಡೋಂಟ್ ವರಿ. ಐ ವಿಲ್ ಫಿಕ್ಸ್ ಇಟ್. ಬಿಸಿ ಬಿಸಿ ಹೋಳಿಗೆ ಬಂತು ಎಲ್ರಿಗೂ. ಬಡಿಸ್ತೀನಿ ಇರೋ. ಮೊದಲು ಆದ್ಯಂಗೆ. ಆದ್ಯ ಬಿಸಿ ಹೋಳಿಗೆ ತಗೊಂಬ. ಅಯ್ಯೋ ಚಿಗತ್ತೆ, ಬೇಡ ಬೇಡ, ಆಲ್ರೆಡಿ 3 ಆಗೋಗಿದೆ. ಅಯ್ಯೋ ಆ 3 ನಿನ್ಗೆ, ಇನ್ 2 ಆದ್ರೂ ನಿನ್ ಮಗು ಗೊತ್ತಾ? ಅಯ್ಯೋ ಏನಕ್ಕೆ ನೀವು 3 ಒಬ್ಬಟ್ಟಿಗೆ ಸಾಕಾಗ್ಬಿಟ್ರಿ? ನಾನು ಒಂದ್ಸತಿ ಕೂತ್ರೆ 15 ಒಬ್ಬಟ್ಟಿಗೆ ತಿಂತೀನಿ ಗೊತ್ತಾ? ಥೂ, ನಿನ್ನ ಯಾವಾಗ್ಲೂ ಹಾಗೆ ಹೇಳ್ತಿರ್ಬೇಡ, ನಿನ್ ಕಣ್ಣೆ ನಿನಗೆ ಬೀಳುತ್ತೆ. ಅದಕ್ಕೆ ಅಮ್ಮ 20 ಬದಲು 15 ಒಬ್ಬಟ್ಟು ಅಂತ ಹೇಳಿದೆ. ಆದ್ಯ ನೀನ್ ಮೊದಲು ತಿನ್ನೋದಕ್ಕಿಂತ 2ರಷ್ಟು ತಿನ್ಬೇಕು. ಆಗ್ಲೇ ನಿನ್ ಮಗು ದಷ್ಟ ಪುಷ್ಟವಾಗಿ ಆರೋಗ್ಯವಾಗಿ ಹುಟ್ಟುತ್ತೆ. ಚಿಕ್ಕಮ್ಮ ಸಾಕು ಬಿಡಿ, ಅವ್ರು ಜಾಸ್ತಿ ಒತ್ತಾಯ ಮಾಡಬೇಡಿ, ಆಮೇಲೆ ಹೊಟ್ಟೆ ಕೂತ್ಕೊಂಡ್ಬಿಡ್ತಾಳೆ. ಅವಳು ಇಷ್ಟಿಂದಿರೋದೇ ಹೆಚ್ಚು. ಇವಾಗ ಗೊತ್ತಿಲ್ಲ ಯಾವಾಗ್ಲೂ ಒಂದೇ ತರ. ಸರಿನಪ್ಪ, ಹಾಗೆ ಮಾಡ್ತೀನಿ. ಅವನಿಗೆ ಏನ್ ಮಾಡ್ತಿದ್ದಾನೆ? ಐ ಮೀನ್ ಏನ್ ಕೆಲಸ ಮಾಡ್ತಾ ಇದ್ದಾನೆ? ಆಟೋ ಓಡಿಸ್ಕೊಂಡಿದ್ದಾನೆ. ನಾನು ನಿನಗೆ ಪರಿಚಯ ಮಾಡಿಸ್ಕೊಡೋಣ ಅಂತಿದ್ದೆ, ಇಷ್ಟರಲ್ಲಿ ಬರಬೇಕಿತ್ತು. ಯಾಕೋ ಬರಲಿಲ್ಲ. ಇರಲಿ, ಇನ್ನೊಂದ್ಸಲ ಪರಿಚಯ ಮಾಡಿಸ್ಕೊಡ್ತೀನಿ. ಅಣ್ಣಂಗೂ ಲವ್ ಇದೆ ಅನ್ನೋಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಹೇಗೆ ಕಳೆದೋಗಿದೆ ನೋಡಿ. ನೀನೇನಾದ್ರೂ ಮಾಡಿ ಅವ್ರನ್ನ ವಾಪಸ್ ಕರ್ಕೊಂಡ್ ಬಾ. ಇನ್ನೆರಡು ಸೌಟು ಜಾಸ್ತಿ ಬಡಿಸಿದ್ರೆ ಪಾಯಸ ಎಲ್ಲ ಬಾಳೆ ಎಲೆ ದಾಟಿ ನೆಲಕ್ಕೆ ಬಂದ್ಬಿಡುತ್ತೆ. ಬಟ್ಟೆ ಎಲ್ಲ ಪಾಯಸ ಆಗೋಗಿದೆಯಲ್ಲ. ಅವ್ನು ತಿಂದ ಮೇಲೆ ನಿಧಾನಕ್ಕೆ ಬಡಿಸೋಗ್ತಾನೆ. ಅದು ವಿಕ್ಕಿ ಬಾಬಾ ವೇದನ್ಗೆ ಪಾಯಸ ಇಷ್ಟ ಅಂತ ಹೇಳಿದ್ರಲ್ಲ, ಅದಕ್ಕೆ ಬಡಿಸ್ತಾ ಇದ್ದೆ. ನಾನು ಹೇಳಿದ್ದು ಅವನಿಗೆ ಊಟದಲ್ಲಿ ಪಾಯಸ ಇದ್ರೆ ಇಷ್ಟ ಅಂತ. ಆದ್ರೆ ಪಾಯಸನೇ ಊಟ ತರ ತಿನ್ನೋ ಬಕಾಸುರ ಅಂತ ಅಲ್ಲ. ಸುಮ್ನಿರಿ ಬಾಬಾ, ಉಳ್ದಿದೆ. ಅಮೂಲ್ಯ, ಚಿಕ್ಕಮ್ಮ ಬಡಿಸು ಅಂತ ಹೇಳಿ ಎಷ್ಟೊತ್ತಾಯ್ತು? ಪಾಯಸ ಬಾ ಬಾ ಅಂತ ಕರಿತಿದೆ, ಬೇಗ ಬಂದು ಬಡಿಸೆ.
ಫಸ್ಟ್ ಇಲ್ಲಿ ಬಡಿಸಿ. ನಾನು ಅಕ್ಕನಿಂದ ಬಡಿಸ್ತೇನೆ. ಫಸ್ಟ್ ಕೇಳಿದ್ದು ಅವನಿಗೆ ಲಾಸ್ಟ್. ಸ್ವಲ್ಪ ಹಾಕಿ. ಹಾಕ್ತಿದ್ದೀನಲ್ಲೋ. ಸಾಕು ಹೋಗು ತಿಳ್ಬಿಟ್ಟಿಯಾ. ನಾನು ವಾಶ್ ಮಾಡ್ಕೊಂಬರ್ತೇನೆ. ಟವಲ್ ಚಿಕ್ಕ ವಯಸ್ಸಲ್ಲಿ ಬಜಾರಿ ಎಷ್ಟು ಫನ್ನಿ ಆಗಿದ್ದಾನೆ, ಆದ್ರೂ ಇಷ್ಟು ಕ್ಯೂಟಾಗಿ ಕಾಣ್ತಾಳೆ. ನಿನ್ಗೂ ಅಷ್ಟೇ. ನಿನ್ನಿಂದ ತಪ್ಪಾಗಿದೆ ಅಂತ ಒಪ್ಕೊಂಡು ಅಭ್ಯಾಸನೇ ಇಲ್ಲ ಅಲ್ಲ ನಿಂಗೆ. ಸುಮ್ಮನೆ ಕಾಲ್ ಕಿರ್ಕೊಂಡು ಜಗಳಕ್ಕೆ ಬರ್ಬೇಡ. ಒಳ್ಳೆ ಟೈಮಿಗೆ ಟವಲ್ ತಂದಿದ್ಯಾ? ಕೊಡು. ಆಗಲ್ಲ ಕಣಯ್ಯ, ಕೊಡಕ್ಕಾಗಲ್ಲ ಆಗಲ್ಲ. ಯಾಕೆ? ನನ್ನ ಇಷ್ಟ. ನನಗೆ ಕೊಡ್ಬೇಕು ಅನ್ಸ್ತಿಲ್ಲ, ಕೊಡ್ತಾ ಇಲ್ಲ. ವೆರಿ ಸಿಂಪಲ್. ಏ ಡಿಜೆ, ನಾನು ಈ ವೇಷದಲ್ಲಿ ಆಚೆ ಬಂದ್ರೆ ತುಂಬಾ ಕೆಟ್ಟದಾಗಿರುತ್ತೆ. ಪ್ಲೀಸ್ ಕೊಡು. ಆಗಲ್ಲ ಅಂದ್ರೆ ಆಗಲ್ಲ ಕಣಯ್ಯ. ಅದೇನ್ ಮಾಡ್ಕೋತೀಯ ಮಾಡ್ಕೋ ಹೋಗ್. ಹೌದಾ? ಬಡ್ಡಿ ರಂಗಣ್ಣನ? ಹ್ಞೂ ಸರ್, ಬಡ್ಡಿ ರಂಗಣ್ಣ ಎಲ್ಲರಿಗೂ ಬಡ್ಡಿ ಕೊಡ್ತಾನೆ. ಇವರು ಅವನ್ ಚೇಲಗಳು. ಒಂದು ದಿನ ಅಲ್ಲ ಸರ್, 1 ಗಂಟೆ ಹೆಚ್ಚು ಕಮ್ಮಿ ಆದ್ರೂ ಇವ್ರುಗಳು ಅವ್ರ ಮನೆ ಹತ್ರ ಹೋಗಿ ದೊಡ್ಡ ಗಲಾಟೆ ಮಾಡಿ ಮಾನ ಮರ್ಯಾದೆ ತೆಗೆದು ದುಡ್ಡು ಇಸ್ಕೊಂಡು ಬರ್ತಾರೆ. ಇವ್ರ ಹತ್ರ ದುಡ್ಡು ಇಸ್ಕೊಂಡವನು ಯಾಕಾದ್ರೂ ದುಡ್ಡು ತಗೊಂಡಪ್ಪ ಅನ್ನೋ ರೀತಿ ಮಾಡ್ತಾರೆ. ನಮ್ಮನೆ ದಿಕ್ಕಲ್ಲಿ ಹೋಗ್ತಾ ಇದಾರಲ್ಲ. ಬಡ್ಡಿ ರಂಗಣ್ಣನ ಹತ್ರ ಸಾಲ ಮಾಡಿದ್ದೀನಿ. ಪರವಾಗಿಲ್ಲ ಬಾವಾ, ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಅದು ನಿಮ್ ಪರ್ಸನಲ್. ಏನೇ ನಿಂದು ಪರ್ಸನಲ್ ಅದು ಅಂತ? ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ಲ ನಿನಗೆ. ತಗೋಟವಲ್ಲ ನಿನ್ ಯಾಕೋ ಜಾಸ್ತಿ ಆಯ್ತು ಕಣ. ಹೇಳಿದ್ದೀನಿ ಪರ್ಸನಲ್ ಅಂತ. ಕುತ್ತೆ ಮೇಲೆ ಕಾಲು ಇಡ್ಲಿಲ್ಲ ಅಂದ್ರೆ ಹೆಸರು ಹಳಬಿಸ್ಕಿನ ಅಲ್ಲ. ಹಿಡ್ಕೊಳ್ಳೋದಲ್ಲಮ್ಮ, ಎತ್ತ ಹಾಕೊಂಡು ಹೋಗ್ತೀವಿ. ನಡೀರಾ. ಅಮ್ಮ ಒಂದು ನಿಮಿಷ. ನಾನು ನಿಮ್ಮ ಮನೆಗೆ ಬಂದು ಇಷ್ಟು ದಿವಸ ಆದರೂ ನೀವು ಯಾವತ್ತೂ ನಿಮ್ಮ ಕಷ್ಟಗಳನ್ನ ಅಂತ ಹೇಳ್ಕೊಂಡಿದ್ದು ನಾನು ಕೇಳೇ ಇಲ್ಲ. ಇವಾಗಲೂ ಅಷ್ಟೇ, ನಿಮ್ಮೊಳಗಡೆ ನೀವು ಬೇರೆಯವ್ರಿಗೆ ಕಾಣೋದು ಬೇಡ.
ಅಳ್ತಿದ್ಯಾ? ಅದರಲ್ಲಿ ಅನುಮಾನನೇ ಇಲ್ಲಮ್ಮ. ಯಾಕಮ್ಮ, ಏನಾಯ್ತು? ಈಗ ನೀನು ಮತ್ತೆ ಗಂಡನ ಮನೆಗೆ ಹೋಗ್ತಾ ಇದೆಯಲ್ಲ, ಅದಕ್ಕೆ ಹತ್ತಿರಬೇಕು ಅಲ್ವಾ ಪರಿ? ಹೋಗ್ಬರ್ತೀನಿ. ಆರೋಗ್ಯವಾಗಿ ಈ ಮತ್ತೆ ಪ್ಯಾಥೋ ಮೂಡ್ ಕ್ರಿಯೇಟ್ ಮಾಡ್ಬೇಡ್ರೆ ಅವಳು ಎಲ್ಲೂ ಹೋಗಳ ಬರ್ತಾ ಇರ್ತಾಳೆ. ಸುಮ್ಮಿರಣ್ಣ, ನಿಂಗೆ ಅದೆಲ್ಲ ಅರ್ಥ ಆಗಲ್ಲ. ಯಾವಾಗ್ಲೂ ಅಳ್ತಾನೆ ಕಳ್ಸ್ಬಾರ್ದು ಕಣ್ರೆ, ನಗ್ನಗ್ತಾ ಕಳ್ಸ್ಕೊಡಿ, ಅವಳು ಖುಷಿಯಾಗಿರ್ತಾಳೆ. ಏಯ್ ಸಾಕು, ನಡಿಯೋ. ಅತ್ತೆ ಅಂತ ಕರೆಯೋಕ್ಕೆ ಒಬ್ರು ಬರ್ತಿದಾರಲ್ವಾ, ಐ ಆಮ್ ಸೋ ಹ್ಯಾಪಿ. ಎಷ್ಟೊತ್ತು ನಾವು ರಿಯಲ್ ಅತ್ತೆ ಜೊತೆನೇ ಇದು ಬಂದ್ವಿ. ಬೇವುಳು ಯಾವ ಸೀಮೆ ಅತ್ತೆ, ಗಾಡಿ ಕತೆ. ಥ್ಯಾಂಕ್ಸ್ ಆದಿತ್ಯ. ಅಮ್ಮ ಯಾಕಮ್ಮ ಇದಲ್ಲ? ವೇದಾಂತ್, ಸಾಹಿತ್ಯ ಏನ್ ಮುಖ ನೋಡ್ತಿದ್ಯಾ? ಎಲ್ರಿಗೂ 2 ಸಲ ರಿಂಗ್ ಹಾಕೋ ಚಾನ್ಸ್ ಸಿಗಲ್ಲ, ನಿಮಗ್ ಸಿಕ್ಕಿದೆ, ತಗೋ ಹಾಕು. ಫುಡ್ ಐಟಮಲ್ಲಿ 50% ಲಾಭ ಅಂತಾರೆ. ನಮ್ಗೆ ಅದಕ್ಕಿಂತ ಕಡಿಮೆ ಅಂದ್ರು 500 ರೂಪಾಯಿ ಲಾಭಕ್ಕಂತೂ ಮೋಸ ಇಲ್ಲ ಅಲ್ವಾ? ಆ ರಂಗಣ್ಣನ ಹತ್ರನೂ ಮಾತಾಡಿ ಬಂದಿದ್ದೀನಿ. ದಿನ 500 ರೂಪಾಯಿ ಕೊಡೋ ಅವಕಾಶ ಮಾಡ್ಕೊಡಿ, ಆಮೇಲೆ ಒಟ್ಟಿಗೆ 5,000 ತೀರಿಸ್ತೀವಿ ಅಂತ. ರಾಜ, ಯಾವ ಜನ್ಮದಲ್ಲಿ ನೀನು ನನ್ನ ಮಗನಾಗಿ ಹುಟ್ಟಿದ್ಯೋ? ಅಮ್ಮ, ಈ ಜನ್ಮದಲ್ಲಿ ನಾನು ನಿಮ್ಮ ಮಗನಾಗಿ ನಿಮ್ಮ ಹೊಟ್ಟೆಲಿ ಹುಟ್ಟಿಲ್ಲ ಅಂದ್ರು ನಾನು ನಿಮ್ಮ ಮಗನೇ. ಅಮ್ಮ ಪಕ್ಕ ನಿಂತರಾನೆ, ಬಾಕಿ ಮಿಡಲ್ ಕ್ಲಾಸ್ ಜನ ತರಾನೇ ತನ್ನ ಕಷ್ಟನೆಲ್ಲ ನುಣ್ಕೊಂಡು ತನ್ನ ಫ್ಯಾಮಿಲಿ ಖುಷಿಯಾಗಿರ್ಲಿ ಅಂತ ಬಯಸ್ತಾಳೆ. ಅಮ್ಮು, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಮ್ಮಲ್ಲಿ ಇದೆಲ್ಲ ಬೇಕಾ? ಅದೇನು ಹೇಳಬೇಕು ಅಂದ್ಕೊಂಡಿದ್ಯೋ ಹೇಳು. ವೇದಾಂತ್ ಭಾವನ್ ಎಂಗೇಜ್ಮೆಂಟ್ ಟೈಮಲ್ಲಿ
ನೀನು ಎಷ್ಟು ಡಲ್ ಆಗಿದ್ದೆ ಅಂತ ನನಗೆ ಗೊತ್ತಿದೆ ಅಮ್ಮು. ಆದರೆ ಇವತ್ತು ನೋಡಿದ್ರೆ ನೀವಿಬ್ರು ಮತ್ತೆ ಕ್ಲೋಸ್ ಆಗ್ತಿದ್ದೀರಾ. ನನ್ಗೆ ಯಾಕೋ ಇದರಿಂದ ಮತ್ತೆ ನಿನಗೆ ಹರ್ಟ್ ಆದ್ರೆ ಅಂತ ಗಾಬರಿ ಆಗ್ತಿದೆ ಕಣೆ. ಅವ್ರು ಇದೇ ಥರ ಪ್ರೆಗ್ನೆಂಟ್ ಆದಾಗ ದೇವಸ್ಥಾನದಲ್ಲಿ ಬಿದ್ದು ಮಿಸ್ಕ್ಯಾರೇಜ್ ಆಗ್ಬಿಟ್ಟಿತ್ತು. ಪಾಪ ಅದಕ್ಕೆ ಎಲ್ಲರೂ ತುಂಬ ಬೇಜಾರು ಮಾಡ್ಕೊಂಡಿದ್ರು.